ಹಾಯ್ ಫ್ರೆಂಡ್ಸ್, ನಮ್ಮ ಬನ್ನೇರುಘಟ್ಟದಲ್ಲಿ ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಜಾತ್ರೆ ನಡೀತಾ ಇದೆ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದು ನೈಟ್ ಟೈಮು. ದೇವಸ್ಥಾನ ಮುಂದೆ ಲೈಟಿಂಗ್ಸು. ಈ ದೇವಸ್ಥಾನ ಎಲ್ಲಿದೆ ಅಂತ ಅಂದರೆ ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸಮೀಪ ಸಫಾರಿ ಪಾರ್ಕ್ನಿಂದ ಉತ್ತರಕ್ಕೆ 2 ಕಿಲೋಮೀಟರ್ ದೂರದಲ್ಲಿದೆ. ಇದೇನು ನೋಡ್ತಾ ಇದ್ದೀರಾ, ಇದು ತೇರು. ಈ ತೇರಿನ ವಿಶೇಷತೆ ಏನಪ್ಪ ಅಂದರೆ, ಈ ತೇರು ಎಷ್ಟೇ ಜನ ಎಳೆದ್ರೂ ಕೂಡ ಮುಂದೆ ಹೋಗಲ್ಲ. ಗರುಡ ಬಂದು ತೇರು ಸುತ್ತ 3 ಪ್ರದಕ್ಷಿಣೆ ಹಾಕಿದ್ರೇ ತೇರು ಮುಂದೆ ಹೋಗೋದು. ಪ್ರಸ್ತುತ ದೇವರಿಗೆ ಸಂಪಿಗೆ ಹೂಗಳಿಂದ ಪೂಜೆ ಸಲ್ಲಿಸುವುದರಿಂದ ಚಂಪಕಧಾಮ ಎಂಬ ಹೆಸರು ಬಂದಿದೆ. ಸುವರ್ಣಮುಖಿ ಕಲ್ಯಾಣಿ ದೇವಾಲಯದ ಹತ್ತಿರದಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಸುವರ್ಣಮುಖಿ ಎಂಬ ಪವಿತ್ರ ಕೊಳವಿದೆ. ಇಲ್ಲಿ ಸ್ನಾನ ಮಾಡಿದರೆ ಚರ್ಮ ವ್ಯಾಧಿಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಇಲ್ಲಿನ ಮುಖ್ಯ ದೇವರು ವಿಷ್ಣುವಿನ ಅವತಾರವಾದ ಶ್ರೀ ಚಂಪಕಧಾಮ ಸ್ವಾಮಿ ದೇವರಿಗೆ ನಿತ್ಯವೂ ಸಂಪಿಗೆ ಹೂಗಳನ್ನು ಅರ್ಪಿಸುವ ಪದ್ಧತಿ ಇರುವುದರಿಂದ ಈ ಹೆಸರು ಬಂದಿದೆ. ಸುಂದರವಾದ ದ್ರಾವಿಡ ಶೈಲಿಯ ಗೋಪುರವನ್ನು ಹೊಂದಿದ್ದು, ಗರ್ಭಗುಡಿ, ನವರಂಗ ಮಂಟಪ ಮತ್ತು ವಿಸ್ತಾರವಾದ ಪ್ರಾಕಾರವನ್ನು ಒಳಗೊಂಡಿದೆ. ಚಂಪಕಸ್ವಾಮಿ ದೇವಾಲಯ ಒಂದು ಪುರಾತನ ಹಾಗೂ ಪ್ರಸಿದ್ಧ ದೇವಾಲಯವಾಗಿದೆ. ಈ ಕ್ಷೇತ್ರವನ್ನು ಸುವರ್ಣಮುಖಿ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ಫಾಲ್ಗುಣ ಮಾಸದ ಪೂರ್ಣಿಮೆಯಂದು, ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಅದ್ಧೂರಿಯಾಗಿ ಬ್ರಹ್ಮರಥೋತ್ಸವ ಜರುಗುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಸೇರಿ ರಥವನ್ನು ಎಳೆಯುತ್ತಾರೆ. ಈ ದೇವಾಲಯವು 12ನೇ ಶತಮಾನದಲ್ಲಿದ್ದು, ಹೊಯ್ಸಳ ಅಥವಾ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗುತ್ತದೆ. 2026ರ ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವ, ಇನ್ನು ಪಲ್ಲಕ್ಕಿ ಉತ್ಸವ ಕೂಡ ಮಾಡ್ತಾರೆ. ಇಲ್ಲಿನ ಸುಂದರವಾದ ಗರುಡಗಂಬ ಮತ್ತು ದೇವಾಲಯದ ಆವರಣದಲ್ಲಿ ನಡೆಯುವ ಬ್ರಹ್ಮೋತ್ಸವಗಳು ಮತ್ತು ಪಲ್ಲಕ್ಕಿ ಸೇವೆಗಳು ವಿಶೇಷವಾಗಿ ವೈಕುಂಠ ಏಕಾದಶಿಯ ಸಮಯದಲ್ಲಿ ಪ್ರಮುಖ ಆಕರ್ಷಣೆಯಾಗಿವೆ. ಶ್ರೀದೇವಿ ಭೂದೇವಿ ಸಮೇತ ವರದರಾಜ ಸ್ವಾಮಿ ಚಂಪಕಧಾಮದಲ್ಲಿ ನೆಲೆಸಿದ್ದಾರೆ. ಈ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಡೆಯುವ ಪಲ್ಲಕ್ಕಿ ಉತ್ಸವ ಬಹಳ ಪ್ರಸಿದ್ಧವಾಗಿದೆ. ಇನ್ನು ನೀವೇನಾದರೂ ಬೆಂಗಳೂರಿನಲ್ಲಿದ್ದು ಈ ದೇವಸ್ಥಾನಕ್ಕೆ ಒಂದ್ಸರಿ ಆದರೂ ಭೇಟಿ ಕೊಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ. ಈ ದೇವಾಲಯದ ಮೂಲ ವಿಗ್ರಹಗಳು ಸಾಲಿಗ್ರಾಮ ಶಿಲೆಯಿಂದಾಗಿದ್ದು, ಶ್ರೀ ಭೂನೀಳ ಸಮೇತ ವರದ ಹಸ್ತವಿರುವ ವರದರಾಜ ಸ್ವಾಮಿಯದಾಗಿರುತ್ತದೆ. ಇದರ ಜೊತೆಗೆ ಗಣಪತಿ, ಆಂಜನೇಯ, ಜಯವಿಜಯರು, ಗರುಡ, ನಾಗರಗಳ ವಿಗ್ರಹಗಳು ಕೂಡ ಇದೆ. ಈ ದೇವಾಲಯದ ಆವರಣದೊಳಗೆ ಒಂದು ಗಂಡು ವೆರಂಡ ಹಾಗೂ ಆವರಣದಿಂದಾಚೆಗೆ ಮತ್ತೊಂದು ಗರುಡಗಂಬವಿದೆ. ದೇವಾಲಯದ ಆವರಣದಲ್ಲಿ ನವಗ್ರಹಗಳ ಸನ್ನಿಧಿ ಇದೆ.